ಆಮೇಲೆ ನಾನು ಅಲ್ಲಿಂದ ಕುಣಿಗಲ್ಲಿಗೆ ಹೋದಾಗ ನಮ್ಮ ಕಡೆಗೆ ಒಂದು ಮಾತಿದೆ, 7 ಕೆರೆ ನೀರು ಕುಡಿದವನು ಅಂತ. 7 ಕೆರೆ ನೀರುಗಳನ್ನು ಕುಡ್ಕೊಂಡು ಕೆಂಕೆರೆ, ಶೆಟ್ಟಿಕೆರೆ, ಗೋಡೆಕೆರೆ, ಈ ರೀತಿಯಾಗಿ ಎಲ್ಲ ಕೆರೆಗಳ ನೀರು ಕುಡಿದು ಕುಣಿಗಲ್ಲಿಗೆ ಬಂದಾಗ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ವೈಭೋಗ ಅಂತ ಅದ್ಭುತವಾದ ಕೆರೆಯ ಸಮೀಪದಲ್ಲಿ ಕೂಡ ನಾನು ಇದ್ದು ಬೆಳೆದಂಥ ಮನುಷ್ಯ. ಅಲ್ಲಿ ಉಬ್ಬಿ ವೀರಣ್ಣವರ ನಾಟಕಗಳನ್ನು, ಚನ್ನಬಸವೇಶ್ವರ ಟಾಕೀಸಿಗೆ ಬರ್ತಾ ಇದ್ದಂಥ ಸಿನಿಮಾಗಳನ್ನು ನೋಡಿ ಬೆಳೆದೆ. ನಮ್ಮ ಅಜ್ಜಿ ಒಬ್ಬರು ನನಗೆ ಹೇಳಿದ ಒಂದು ಜನಪದ ಗೀತೆಯನ್ನು, ಜನಪದ ಕಥೆಯನ್ನು ನನ್ನ ಭಾಷೆಯಲ್ಲಿ ಬರೆದು ನಮ್ಮ ಹೈಸ್ಕೂಲಿಗೆ ಕೊಟ್ಟಾಗ ನನಗೆ ಮೊದಲನೇ ಬಹುಮಾನ ಬಂದಿತ್ತು. ಆ ಬಹುಮಾನ ಅನೇಕ ವರ್ಷಗಳ ಕಾಲ, ಅಂದರೆ 2 ಪುಸ್ತಕವನ್ನು ಬಹುಮಾನವಾಗಿ ನನಗೆ ಕೊಟ್ಟಿದ್ದು. ಅದೇ ಸಂದರ್ಭದಲ್ಲಿ ಕುಣಿಗಲ್ನಲ್ಲಿದ್ದಾಗ ನಾನು ಕೇಂದ್ರ ಸರ್ಕಾರ ಹಿಂದಿ ಭಾಷೆಯನ್ನು ಹೇರಿದ್ದನ್ನು ವಿರೋಧಿಸಿ ಆ ಮುಷ್ಕರದಲ್ಲಿ ಭಾಗಿಯಾಗಿ, ಮುಷ್ಕರದಲ್ಲಿ ನನಗೆ ತಿಳಿಯೋ ಏನೂ ಅರ್ಥವಾಗ್ತಿರಲಿಲ್ಲ. ಆದರೆ ಆ ಮುಷ್ಕರದಲ್ಲಿ ಭಾಗಿಯಾಗಿ ಬಸ್ಸುಗಳಿಗೆ ಕಲ್ಲು ಹೊಡೆದಿದ್ದಂತೂ ಚೆನ್ನಾಗಿ ಜ್ಞಾಪಕ ಇದೆ. ಆದರೆ ಆಮೇಲೆ ಬಹಳ ಕಾಲ ಆದಮೇಲೆ ಬೆಳೆದ ಮೇಲೆ ನನಗನ್ಸಿತ್ತು, ನೈತಿಕವಾಗಿ ಆ ಕಾಲದಲ್ಲಿ ನಾನು ಹಿಂದಿ ಮುಷ್ಕರಕ್ಕೆ ಸೇರಿದ್ದು ನಿಜವಾಗಲೂ ಸರಿಯಾದ ಕೆಲಸ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಭಾರತದ ಬಹುಭಾಷಿಕ ಸಮುದಾಯದಲ್ಲಿ, ಬಹು ಸಂಪ್ರದಾಯಗಳ ದೇಶದಲ್ಲಿ, ಬಹು ಸಂಸ್ಕೃತಿಗಳ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಮಗೆ ಯಾವುದೇ ಒಂದು ಭಾಷೆ ಮಾತ್ರ ಬಹಳ ದೊಡ್ಡದು, ಬಹಳ ಚಿಕ್ಕದು ಹೇಳುವ ಕೆಲಸವನ್ನು ನಾವು ಮಾಡಬಾರ್ದು. ಕೇಂದ್ರ ಸರ್ಕಾರ ಯಾವಾಗಲೂ ಹಿಂದಿ ಭಾಷೆಯನ್ನು ಹೇರುವುದಕ್ಕೆ ಪ್ರಯತ್ನ ಪಡ್ತಲೇ ಇರುತ್ತೆ. ಆ ರೀತಿಯಾದ ಹಿಂದಿ ಅನ್ನುವ ಘಟಸರ್ಪ ನಮ್ಮನ್ನು ನುಂಗೋದಕ್ಕೆ ಬಿಡಬಾರ್ದು. ಅದು ಯಾವಾಗ ಎಡೆ ಎತ್ತುತ್ತೋ ಆವಾಗ ನಾವು ತಲೆ ಮೇಲೆ ಮೊಟಕಿ ಸುಮ್ಮನಾಗಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಪ್ರತಿಯೊಬ್ಬೊಬ್ಬರ ಮಾತೃಭಾಷೆ ಕೂಡ ಅತ್ಯಂತ ಮುಖ್ಯವಾಗಿದೆ. ಆ ಭಾಷೆ ಅನ್ನೋದು ಒಂದು ಭಾವನಾ ಪ್ರಪಂಚ. ಭಾವನೆಗಳ ಜೊತೆಗೆ, ಹೃದಯಗಳ ಜೊತೆಗೆ ಇರ್ತಕ್ಕಂಥದ್ದನ್ನು ಭಾಷೆಯ ಮಹತ್ವವನ್ನು ತಿಳಿಸ್ಕೊಡ್ತಿದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ನಾನು ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ದಿವಸ ನಾನು ಮತ್ತು ನನ್ನ ಗೆಳೆಯ ಇಬ್ಬರು ಕನ್ನಡದಲ್ಲಿ ಮಾತಾಡ್ತಾ ನಡ್ಕೊಂಡು ಬರ್ತಾಯಿದ್ವಿ.